ನಾನು ನೋಡಕ್ಕೆ ಏನು ಇಂಟ್ರೆಸ್ಟ್ ಇದ್ದಿಲ್ಲ. ಬರೀ ಒಳ್ಳು ಮಗು ಫಸ್ಟ್ನೇ ಮಗು ತೀರ್ಕೊಂಬಿಡ್ತು. ನಮ್ಮ ಮಾವರು ಅದಕ್ಕೆ ಬಹಳ ಸಹಾಯ ಮಾಡಿದ್ರು. ಪೂರ್ತಿ ಎಲ್ಲ ಖರ್ಚು ಅವ್ರದೇ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಸೀನಪ್ಪ ಮನೆಗ್ ಬಂದು ಪ್ರೀತಿಗೆ ಅತಿಥಿ ಡೋರ್ ಅದನ್ನ ಹಾಕ್ಸಿಕೊಟ್ಟು ಮಂಜಣ್ಣ ಒಂದ್ ಸ್ವಲ್ಪ ದುಡ್ಡು ಅದನ್ನ ಕಳಿಸ್ಕೊಟ್ಟ. ನಮ್ ದೊಡ್ಡಣ್ಣ ಇನ್ನೇನು ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು. ಎಲ್ಲ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಕನ್ನಡಿಗ ಮನೋಜ್ ಕುಮಾರ್ ಅವ್ರು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನಮ್ಮ ಅಪ್ಪಾಜಿ ನಮ್ಮ ಅಮ್ಮದು ಲೈಫ್ ಸ್ಟೋರಿ ವಿಡಿಯೋ ಮಾಡಿದ್ದೀನಿ ಗೈಸ್. ಮದುವೆಗೆ ಮುಂಚೆ ಹೇಗಿದ್ರು, ಮದುವೆ ಆದಮೇಲೆ ಹೇಗಿದ್ರು, ಮದುವೆ ಆದಮೇಲೆ ಎಷ್ಟು ಕಷ್ಟ ಆಯಿತು ಅದೆಲ್ಲದನ್ನು ವಿಡಿಯೋ ಮಾಡಿದ್ದೀನಿ. ಅವ್ರು ಏನಾದರೂ ಮಿಸ್ ಆಗಿ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ಹಾಗೆ ಕೆಲವೊಂದು ವಿಚಾರನೂ ಅವ್ರು ಹೇಳಿಲ್ಲ, ಯಾಕಂದರೆ ಅದನ್ನು ಹೇಳಿದರೆ ಭಾಳ ಎಮೋಷನ್ ಆಗಿ ಆಮೇಲೆ ಕಣ್ಣೀರೆಲ್ಲ ಬರುತ್ತೆ ಅಂತ. ನಮ್ಮ ಅಪ್ಪಾಜಿ ನಮ್ಮಮ್ಮ ಯಾವತ್ತೂ ಜೊತೆಗೆ ನಿಂತ್ಕೊಂಡು ಫೋಟೋನೂ ಸರಿಯಾಗಿ ತೆಗ್ಸಿಲ್ಲ. ಇನ್ನು ವಿಡಿಯೋ ಭಾಳ ದೂರದ ಮಾತು. ಹಾಗಾಗಿ ಅವರು ವಿಡಿಯೋಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದೆ ದೊಡ್ಡದು. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನೇ ರೆಕಾರ್ಡ್ ಮಾಡಿದೆ. ಮತ್ತು ಅವರು ನಮ್ಮ ಅಜ್ಜಿ ಬಗ್ಗೆ ಹೇಳೋದನ್ನ ಮರ್ತಿದ್ದಾರೆ. ನನ್ನ ಅಮ್ಮ ನಮ್ಮ ಅಜ್ಜಿ ನಮ್ಮಮ್ಮ ಹಾಸ್ಪಿಟ್ಲಾಗಿದ್ದಾಗ ಊಟಕ್ಕೆ ಮಾಡ್ಕೊಂಡು ಬರೋದು ಅದೆಲ್ಲ ನೋಡ್ಕೊಂಡಿದ್ನೆಲ್ಲ ಹೇಳೋದನ್ನ ಮರ್ತಿದ್ದಾರೆ. ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಪೂರ್ತಿ ನೋಡಿ, ಚೆನ್ನಾಗಿದೆ. ಎಷ್ಟು ಕಷ್ಟ ಆಯಿತು, ನಾವು ಹುಟ್ಟೋಕ್ಕಿಂತ ಮುಂಚೆ ಎಷ್ಟು ಕಷ್ಟ ಇತ್ತು, ನಾವು ಹುಟ್ಟಿದ ಮೇಲೆ ಎಷ್ಟು ಕಷ್ಟ ಆಯಿತು, ಇವಾಗ ಹೆಂಗಿದ್ದೀವಿ ಎಲ್ಲ ಈ ವಿಡಿಯೋದಲ್ಲಿದೆ. ಪೂರ್ತಿ ವಿಡಿಯೋ ನೋಡಿ ಗೈಸ್. ಹಾಯ್ ಗೈಸ್, ನಾನು ಮತ್ತೆ ನನ್ನ ಮತ್ತೆ ಅವ್ರ ಲೈಫ್ ಅಲ್ಲಿ ಏನೆಲ್ಲ ಆಯ್ತು, ಮತ್ತೆ ಅವರು ಅಂತ ಅವರ ಹತ್ರನೂ ಕೇಳೋಣ. ಇವರು ರೇಣುಸಿದ್ದಪ್ಪ ಅಂತ ನಮ್ಮ ನಮಸ್ಕಾರ. ಇವರು ನಮ್ಮ ಪಾರ್ವತಿ ಅಂತ ನಮ್ಮ ನಮಸ್ಕಾರ. ನಮಸ್ಕಾರ ದೇವರು. ಮತ್ತೆ ಮಾಮ, ನಿಮ್ದು ನಾನು ನಿಮ್ಗೆ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಕೊಡಬೇಕು ಆಯ್ತಾ? ಸಿಂಪಲ್ ಆಗಿರೋದಕ್ಕೆ ಕೇಳ್ತೀನಿ. ಮದುವೆ ಯಾವಾಗ ಆಯ್ತು? ಜೂನ್ 7, 1995. ಅವಾಗ ಮ್ಯಾರೇಜ್ ಆಯ್ತಾ? ಮತ್ತೆ ನೀವು ಎಜುಕೇಶನ್ ಏನ್ ಮಾಡಿದ್ರಿ? SLC. SLC. ನಿಮ್ ಫ್ಯಾಮಿಲಿಯಲ್ಲಿ ಯಾವಾಗ ನೀವ್ ಎಷ್ಟು ಜನ ಇದ್ರಿ? ನಮ್ಮ ಫ್ಯಾಮಿಲಿಯಾಗ 12 ಜನ ಇದ್ವಿ. 12 ಜನನಾ? ಅದ್ರಲ್ಲಿ ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಗಂಡ್ಮಕ್ಳು? 4 ಜನ ಹೆಣ್ಮಕ್ಳು, 8 ಜನ ಗಂಡ್ಮಕ್ಳು. 8 ಜನ ಗಂಡ್ಮಕ್ಳು. ನಿಮ್ಗೆ ಮದುವೆಗಿಂತ ಮುಂಚೆ ಏನಾದ್ರು ಡ್ರೀಮ್ ಇತ್ತಾ? ಏನಾದ್ರು ಅಚೀವ್ ಮಾಡ್ಬೇಕು, ಇಂಥದ್ದು ಕನ್ಸೈತಿ ಮಾಡ್ಬೇಕು? ಆ ಥರದ್ದು ಏನಿಲ್ಲ. ಮನ್ಯಾಗ ತಂದೆ ತಾಯಿ ಹೇಳಿದ್ದನ್ನ ಕೇಳ್ಕೊಂತಿದ್ದು ನಮಗೆ ತಲೆಗೆ ಏನು ಓಡ್ಲಿಲ್ಲ ಇಂಥದ್ದು ಮಾಡ್ಬೇಕು ಅನ್ನೋದು. ಮಾಮ, ಈಗ ನೀವೇನ್ ಎಜುಕೇಶನ್ ಮಾಡಿದ್ದೀರಿ ಮಾಮ? ನಾನು PUC PUC ಎಲ್ಲಿ? ಜಿ ಚೆನ್ನಪ್ಪ ಜೂನಿಯರ್ ಕಾಲೇಜ್ ಆನ್ಗೋಡು. ಅನ್ಬೋದಲ್ಲಿ. 1ನೇ ಕ್ಲಾಸ್ನಿಂದ 4ನೇ ಕ್ಲಾಸ್ವರೆಗೂ ಸಿದ್ನೂರು ಅಜ್ಜಿ ಮನೆ. ಅಜ್ಜಿ ಅಜ್ಜನ ಹತ್ರ ಬೆಳೆದದ್ದು ನಾನು. ಆಮೇಲೆ 5ನೇ ಕ್ಲಾಸಿಗೆ ಆನ್ಗೋಡಿ ಸೇರಿದೆ. ಆನ್ಗೋಡಿ ಸೇರಿ 5, 6 ಓದೋಷ್ಟು ತನಕಲೂ ನಮ್ಮ ತಂದೆ ತಾಯಿ ಇವರು ಅಂತ ನಮಗೆ ಗೊತ್ತಿದ್ದಿಲ್ಲ. ಅಜ್ಜಿ ಅಜ್ಜನ್ನೇ ನಮ್ಮ ತಂದೆ ತಾಯಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅಜ್ಜಿ ಅಜ್ಜ ವಯಸ್ಸಾಗಿತ್ತು. ಇನ್ನೇನು ಅಜ್ಜ ಸಾಯ್ತೀನಿ ಅನ್ನೋ ಟೈಮಿಗೆ ಎಮ್ಮೆ ಎಲ್ಲ ಹೊಡ್ಕೊಂಬಂದು ಇಲ್ಲಿಗೆ ಒಂದು 8 ದಿವಸ ಸೆಟ್ಲ್ ಆಗಿಬಿಟ್ರು. ಅವಾಗ ಮತ್ತು ನಾನು ಅನಿವಾರ್ಯ ಸಿದ್ದೂರಿಗೆ ಹೋಗಕ್ಕೆ ಆಗ್ತದಿಲ್ಲ, ಇಲ್ಲಿ ಬಂದೆ. ಇವ್ರು ಯಾಕೆ ಇವ್ರ ಮನೆಗೆ ಬಂದಾರಲ್ಲ ಅಂತ ನಾನು ಸಂಕೋಚ ಪಟ್ಕೊಂತಿದ್ದೆ. ಅವಾಗ ಅವರು ಇಲ್ಲ, ಇವರೇ ನಿಮ್ಮ ಅಪ್ಪ ಅಮ್ಮ,
ಇನ್ಮೇಲೆ ಇಲ್ಲೇ ಇರ್ಬೇಕು ಅಂತ ಹೇಳಿ ಎಮ್ಮೆ ಎಲ್ಲ ಇಲ್ಲೇ ಬಿಟ್ಟು ಹೋದ್ರು. ಒಂದು 10 ಎಮ್ಮೆ ಇತ್ತು. ಹಂಗೋಗಿ ಸ್ವಲ್ಪ ದಿವಸ ನಮ್ಮ ಅಜ್ಜಿ ತೀರ್ಕೊಂತು. ಅಜ್ಜಿ ಸ್ವಲ್ಪ ದಿವಸ ಇತ್ತು. ಆಮೇಲೆ ಇವು ನನ್ನ ತಂದೆ ತಾಯಿ ಅಂತ ಗೊತ್ತಾಯ್ತು. 5ನೇ ಕ್ಲಾಸ್ನಿಂದ PUC ವರೆಗೆ ನಾನು ಇಲ್ಲೇ ಓದಿದೆ. ಅದಾದ ನಂತರ 1995ನೇ ಇಸ್ವಿಯಾಗೆ ಇಲ್ಲಿ ಹೆಣ್ಣು ಐತಿ ಅಂತ ಯಾರ ಹೇಳಿದ್ರು. ಇವರು ಬ್ಯಾಲಾಳ್ ತಿಮ್ಮಪ್ಪ ಅಂತ, ಅವ್ರು ನಮಗೆ ಮೊದ್ಲಿಂದಲೂ ರಿಲೇಷನ್, ಭಾಳ ಪರಿಚಯ. ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರು. ಅವರು ಇವ್ರ ಮನ್ಯಾಗ ಇವ್ರ ಅತ್ತೆ ಮದುವೆ ಆಗಿದ್ರು. ಅವ್ರು ಬಂದು ನಮ್ಮಪ್ಪರೇನ ಹೇಳಿದ್ರಂತೆ, ಎಲ್ಲಾರು ಒಂದು ಹೆಣ್ಣು ನೋಡೋರು ನಿಮ್ಮ ಮಗ ಅಂತ. ಅವಾಗ ಬಂದು ಅವ್ರು ವಿಚಾರ ಮಾಡಿ ಏನೊಂದು ಸೊಸೆ ಅದಾಳ ಅಂತ ಕರ್ಕೊಂಡೋಗಿ ನಮ್ಮಪ್ಪ ಹೋಗಿ ಬಂದು ಸಂಬಂಧ ಇದು ಮಾಡಿದ್ರು. ಆಮೇಲೆ ನನಗೆ ಅವಾಗೇನು ಸರಿಯಾಗಿ ನೋಡಿದ್ದಿಲ್ಲ, ಮದುವೆ ಆಗಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಇವ್ರ ಒತ್ತಾಯಕ್ಕೆ ಮದುವೆ ಆಗಲೇಬೇಕು ಅಂದಂತೆ ಮದುವೆ ಆದ್ವಿ. ಮದುವೆ ಆದಾಗ ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು. ಆಮೇಲೆ ಹಂಗೆ ಹಿಂಗೆ ಒಂದು ಮಗು ಆಯ್ತು. ಮದುವೆಗಿಂತ ಮುಂಚೆ ಒಂದೇ ಸಲ, ಒಂದ್ಸಲ ಹೆಣ್ಣು ನೋಡಕ್ಕೆ. ಅದು ನಮ್ಮ ಮಾವರು ಕಬ್ಬಿಗೇರಿಯಿಂದ ಮಲ್ಲಪ್ಪ ಮಾವ ಅಂತ ಒಬ್ರು, ಆಮೇಲೆ ಕಲ್ಕುಂಟಿಯಿಂದ ನಮ್ಮ ಚಿಕ್ಕಪ್ಪ ಒಬ್ರು ಹನುಮಪ್ಪ ಅಂತ, ಅವ್ರು ನನ್ನ ಕರ್ಕೊಂಡು ಹೋದ್ರಿ ಹೆಣ್ಣು ನೋಡಕ್ಕೂ ಅಂತ. ಕರ್ಕೊಂಡು ಹೋದ್ರು. ನೋಡಿದ್ವಿ, ಪಕ್ಕದಾಗ ಕುಂತ್ಕೊಂಡು ನೋಡಲೆ ಅಂತ ನಮ್ಮ ಮಾವ ಹೇಳೋದು. ನಾನು ನೋಡಕ್ಕೇನು ಇಂಟ್ರೆಸ್ಟ್ ಇದ್ದಿಲ್ಲ. ನೀವು ಒಪ್ಪಿದಿರಲ್ಲ, ನಾನು ಮುಗೀತು ಅಂತ ಹೇಳಿ ಎದ್ದು ಬಂದ್ವಿ. ಸಾಯಂಕಾಲ ಆಗಿತ್ತು, ಇಷ್ಟೊತ್ತಿಗೆ ಮುಗಿಸೇ ಬಂದ್ವಿ. ಅವಾಗೇನು ಈಕಿನೇನು ನೋಡಿದ್ದಿಲ್ಲ. ಆಮೇಲೆ ಒಂದು 2-3 ಸಲ ನಮ್ಮ ಅಪ್ಪ ನಮ್ಮಮ್ಮನ ಓಡಾಡಿ ವರದಕ್ಷಿಣೆ ಎಲ್ಲ ಮಾತಾಡ್ಕೊಂಡು ಎಲ್ಲ ಇದು ಮಾಡಿದ್ರು. ಅವಾಗ 10,000 ರೂಪಾಯಿ ವರದಕ್ಷಿಣೆ ಅಂತ ಮಾತಾಡಿದ್ರು. ನಮ್ಮ ಮಾವರದ್ದು ಇಲ್ಲ 8,000 ರೂಪಾಯಿ ಕೊಡ್ತೀವಿ, ಇಲ್ಲ 10,000 ರೂಪಾಯಿ ಕೊಟ್ಟರೆ ಅಷ್ಟೇ ಮಾಡ್ಕೊಂತವೆ ಅಂತ ಸಂಬಂಧ ಇದು ಮಾಡ್ಕೊಂಡ್ ಬಂದ್ರು. ನನಗೆ ಕೇಳಿದ್ರು ನನಗೇನು ಗೊತ್ತಿಲ್ಲ, ಎಲ್ಲ ನಿಮ್ದೇ ಅಂತಂದು ಹೇಳಿದೆ. ಆಮೇಲೆ ಮತ್ತೆ ಹೋಗಿ 8,000 ರೂಪಾಯಿ ಕೊಟ್ಕೊಂಡು 8,000 ಇಸ್ಕೊಂಬಂದ್ರು. ಆ ಹುಡುಗ ಒಂದ್ಸಲ ಬಂದಿಲ್ಲ ಅಂತ ನಮ್ಮ ಮಾವರು ಮತ್ತೆ ಬಂದು ಹೋಗಕ್ಕೆ ಹೇಳುವ ಅಂತಂದ್ರು. ನಾವು ಅವಾಗೇನು ಹೋಗ್ಲಿಲ್ಲ. ಹಂಗ ಒಂದೇ ಸಲಕ್ಕೆ ಎಂಗೇಜ್ಮೆಂಟಿಗೆ ಹೋದ್ವಿ. ಎಂಗೇಜ್ಮೆಂಟ್ ಆದ್ಮೇಲೆ ಎಂಗೇಜ್ಮೆಂಟ್ ಆಯ್ತು, ಚೆನ್ನಾಗಾಯ್ತು. ನಮ್ಮ ಮಾವರು ಕೃಷ್ಣಪ್ಪ ಅವ್ರು ಚೆನ್ನಾಗಿ ಮಾಡಿದ್ರು. ಎಂಗೇಜ್ಮೆಂಟ್ ಆದ್ಮೇಲೆ ನಾವೆಲ್ಲ ಹೊಂಟ್ವಿ. ಇಲ್ಲ ಗಂಡು ಹೋಗಂಗಿಲ್ಲ, ಇಲ್ಲೇ ಉಳ್ಕೋಬೇಕು, ನಮ್ದು ಪದ್ಧತಿ ಐತಿ. ಅವತ್ತೊಂದು ಸೆಲ್ಲ ಉಳ್ಸ್ಕೊಂಡ್ರು. ನನಗೆ ಭಾಳ ಸಂಕೋಚ, ಪರಿಚಯ ಇಲ್ಲ ಯಾರು. ಆಮೇಲೆ ಒಬ್ರು ಫಸ್ಟ್ ಪರಿಚಯ ಆಗಿದ್ದು ನಮ್ಮ ಮಂಜಣ್ಣವರು. ಅವರೆಲ್ಲ ಮಾತಾಡಿಸಿದ್ರು, ಎಲ್ಲ ಕೇಳಿದ್ರು, ಏನನ್ನ ಕ್ವಶನ್ ಕೇಳಿದ್ರು, ಏನು ದುಡಿಮೆ ಮಾಡ್ತೀರಿ. ನಾ ಹೇಳಿದೆ, ಅವಾಗ ಇದ್ದ ವಿಷಯ ಹೇಳಿದೆ. ಇಲ್ಲ ಏನು ಕೆಲಸ ಇಲ್ಲ ನನಗೆ. ಆ ಟೈಮ್ನಾಗ ಒಂದು ಬಟ್ಟೆ ಅಂಗಡಿ ಹೋಗಿದ್ದು ನಾನು ದಾವಣಗೆರೆ. ಹಿಂಗೆ ಬಟ್ಟೆ ಅಂಗಡಿ ಹೋಗ್ತದನಿ ಅಂತಂದು. ಅವ್ರೇನು ಜಮೀನು ಪಮೀನು ಭಾಳ ಐತಿ ಅಂತ ನಮ್ಮ ಅಪ್ಪರೆಲ್ಲ ಹೇಳಿದ್ರಂತೆ. ತೋಟ ಐತಿ, ಅದೈತಿ, ಇದೈತಿ, ನಮ್ಮ ಸೊಸೆ ನಾನು ಸಾಕ್ತೀನಿ, ಅವನೇನು ಸಾಕದ ಬೇಡ ಅಂತ ಹೇಳಿದಕ್ಕೆ ನಮ್ಮ ಮಾವರ ಪಾಪ ಜಮೀನು ತೋಟ ಐತಿ ಅನ್ನೋದಕ್ಕೆ ಆಸೆ ಬಿದ್ದು ಕೊಟ್ಬಿಟ್ರು. ಮದುವೆ ಆಯ್ತು. ಮದುವೆ ಆದ್ಮೇಲೆ ಚೆನ್ನಾಗಿದ್ವಿ. ಆಮೇಲೆ ಗರ್ಭಿಣಿ ಆದ್ಲು, ಚೆನ್ನಾಗಿದ್ವಿ. ಮಗು ಫಸ್ಟ್ನೇ ಮಗು ತೀರ್ಕೊಂಬಿಟ್ರು. ಅದು ಹೊಟ್ಟೆಗಳಿಂದ ಬರ್ಬೇಕಾರ್ಲೆ ಅದೇನೋ ಭಾಳ ದಪ್ಪ ಇತ್ತು ಅಂತಂದು ಉಸಿರಾಡಕ್ಕ ಆಗ್ಲಿಲ್ಲ, ಉಸಿರು ತಿರ್ಸಲಿಲ್ಲ. ಹಂಗಾಗಿ ತೀರ್ಕೊಂಬಿಡ್ತು. ಅದು ನಮ್ಮ ಮಗುನ ಇವಳಿಗೆ ತೋರಿಸ್ಲಿಲ್ಲ, ಹಂಗ ತಗೊಂಡೋಗಿ ಮಣ್ಣು ಮಾಡಿದ್ವಿ. ಅದೊಂದು ಇವಳ ಮನಸ್ಸಿಗೆ ಭಾಳ ಫೀಲಿಂಗ್ ಆಗಿ ಒಂದು 6 ತಿಂಗಳು 8 ತಿಂಗಳು ಅನ್ನೋವಷ್ಟೊತ್ತಿಗೆ ಫುಲ್ ನೆಲ ಕಟ್ಟಿ ಅದೇ ಚಿಂತೆಗೆ. ಅವಾಗ ಭಾಳ ಆಸ್ಪತ್ರೆ ಅವು ಇವೆಲ್ಲ ತೋರಿಸಿದ್ವಿ. ನಮ್ಮ ಮಾವರು ಅದಕ್ಕೆ ಭಾಳ ಸಹಾಯ ಮಾಡಿದ್ರು. ಪೂರ್ತಿ ಎಲ್ಲ ಖರ್ಚು ಅವ್ರದೇ. ಇದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಪುಣ್ಯಾತ್ಮ
ಪುಣ್ಯಾತ್ಮ. ನಾನು ಆಸ್ಪತ್ರೆಗೆ ನೋಡ್ಕೊಳೋದು ಅಷ್ಟೇ ನನ್ನ ಜವಾಬ್ದಾರಿ. ದುಡ್ಡು ಕಾಸೆಲ್ಲ ಅವರೇ ಖರ್ಚು ಮಾಡಿದ್ರು. ನನ್ನಿಂದ ₹1 ಇಲ್ಲ, ನಮ್ಮ ಮನೆಯವರಿಂದಲೂ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲ. ಅದಾದ್ಮೇಲೆ ಹಂಗ ಹಿಂಗ ಏನೋ ದೇವರ ಅದೃಷ್ಟ ಏನೋ ಬದುಕ್ಯಂದು ಕಷ್ಟದಿಂದ. ಆಮೇಲೆ ಒಂದು ಸ್ವಲ್ಪ ದಿವಸ 1 ವರ್ಷ 2 ವರ್ಷ ಆದಮೇಲೆ ಇವ್ ಹುಟ್ಟಿದ ಮೊದಲನೇ ಮಗ, ಗಂಡು ಮಗ. ನಮ್ಮ ಮಾವರು ಭಾಳ ಖುಷಿ ಪಟ್ಟರು. ಧರ್ಮಸ್ಥಳ ಅಲ್ಲಿ ಇಲ್ಲೆಲ್ಲ ಕರ್ಕೊಂಡು ನಮ್ಮನ್ನ ಇದು ಮಾಡಿದ್ರು. ಯಾವತ್ತೂ ನಮ್ಮ ಮಾವರೇ ನಮ್ಮ ಮಗನ ಎತ್ತಿಗೆಂದು ಸಾಕೋದು ಬೆಳೆಸೋದು ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಅದೊಂದೇ ಕಾರಣಕ್ಕಲ್ಲ, ನನಗೂ ಆ ಟೈಮ್ನಾಗ ಕೆಲಸ ಇದ್ದಿಲ್ಲ. ಕೆಲಸಕ್ಕಂತ ಹುಡುಕಾಡ್ತಿದ್ದೆ. ಒಬ್ಬರೇ ಒಂದು ತಿಂಗಳಿಗೆ 400 ಕೊಡ್ತೇನೆ 500 ಕೊಡ್ತೇನೆ ಅನ್ನೋರು ಒಂದು ತಿಂಗಳಿಗೆ. ಹಂಗಾಗಿ ನನಗೆ ಹೋಗಕ್ಕೆ ಇಷ್ಟ ಇದ್ದಿಲ್ಲ. ಅದಾದ್ಮೇಲೆ 1 ವರ್ಷ ಇವಳು ಭಾಳ ಇದಾಗಿಂದೆ ಕೆಲಸ ಇಲ್ದನಿ ಕೊಟ್ಟಿದ್ದೀರಿ ಅಂತ ಮನಸ್ತಾಪ ಮಾಡಿಕೊಂಡು ಮಾನಸಿಕ ಹಚ್ಚಿಕೊಂಡು ಹಿಂಗಾಗಿತ್ತು. ಆ ಟೈಮ್ನಾಗ ಒಂದು VRL ಇಲ್ಲ, ಒಂದು ಔಷಧಿ ಕಂಪ್ನಿ ಸೇರ್ಕೊಂಡೆ. ಅವಾಗ ಮತ್ತೆ ಸ್ವಲ್ಪ ಚೆನ್ನಾಗಾದ್ಲು. ಅದಾದ್ಮೇಲೆ ಈತ ಹುಟ್ಟಿದ. ಆಮೇಲೆ ಅಲ್ಲಿಂದ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗಳು ಹುಟ್ಟಿಂದೆ ನಾನೊಂದು VRL ಕಂಪ್ನಿ ಸೇರ್ಕೊಂಡೆ. ಅಲ್ಲಿಂದ ಅದು ಪರ್ಮನೆಂಟ್ ಆಯ್ತು. ಸುಮಾರು ಒಂದು 25 ವರ್ಷ VRL ಕಂಪ್ನಿಯಲ್ಲಿ ಜೀವನ ಮಾಡಿದ್ವಿ. ಅಲ್ಲೇನು ಬರೋ ಸಂಬಳದಾಗ ಜೀವನ ಮಾಡ್ಬೋದಾಗಿತ್ತು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಸ್ವಂತ ಮನೆ ಅನ್ನೋದು ಅಥವಾ ನಮಗೆ ಮನೆಯಿಂದ ಯಾವುದೇ ರೀತಿ ಸಹಾಯ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ದುಡ್ಕಂದೇ ತಿಂದದ್ರಿ. ಅದೇ ಸಂಬಳದಾಗ ನನ್ನ ಮಕ್ಕಳನ್ನ ಸಾಕಿದೆ, ನನ್ನ ಹೆಂಡತಿ ನೋಡ್ಕೊಂಡೆ. ಅದಾದ ನಂತರ ಒಂದು 15 ವರ್ಷ ಆಗಿರ್ಬೋದು. ನಮ್ಮ ತಂಗಿ ಮದುವೆ ಮಾಡಿ ಅಷ್ಟು ಸಾಲ ಭಾಳ ಮಾಡ್ಕೊಂಡಿದ್ದೆ. ಇವ್ರ ಅಪ್ಪಾಜಿ ಅಮ್ಮನ ಜೊತೆಗಿದ್ದ ನಾವು ಹಿಂದ್ಗಡೆ ಮನೆಗೆ ಶಿಫ್ಟ್ ಆಗಲ್ಲ. ಅವಾಗ ನಮಗೆ ಎಷ್ಟು ಕಷ್ಟ ಆಗ್ತದೆ ನೀನ್ ಹೇಳು. ನೀನ್ ಏನ್ ಮಾಡ್ತಾರೆ ನನಗೇನ್ ಗೊತ್ತೈತ ಮುಂದೆ ಅಲ್ಲಿ ಶಿಫ್ಟ್ ಆಗಲ್ಲ. ಸ್ಟಾರ್ಟಿಂಗ್ ಎಷ್ಟು ಪ್ರಾಬ್ಲಮ್ಗಳು ಸ್ಟ್ರಗಲ್ ಆಗ್ತವೆ ಅಂತ. ಅವಾಗ ನೀವೆಷ್ಟು ಪೇಮೆಂಟ್ ಅಲ್ಲಿ ಹೋದಾಗ ಮತ್ತೆ ಅವಾಗ ಇವ್ರ ತಂಗಿ ಮದುವೆ ಆಗಿರ್ತದೆ. ಮದುವೆ ಆಗಿತ್ತು. ಅವಾಗ ಅವಾಗ ಸಾಲ ಆಗಿತ್ತು. ಮನೆಗೆ ರೇಷನ್ ತಂದಕ್ಕ ಆಗ್ಲಿಲ್ಲ. ಮತ್ತೆ ಕಷ್ಟ ಆತು ಸ್ವಲ್ಪ ಊಟಕ್ಕೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸೀನಪ್ಪ ಮನೆಗ್ ಬಂದು ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಡೋರ್ ಅದನ್ನ ಹಾಕ್ಸಿಕೊಟ್ಟು, ಡೋರ್ ಹಾಕ್ಸಿಕೊಟ್ಟು ಮತ್ ಮನೆಗ ಹಿಂಗೈತಿ ಪರಿಸ್ಥಿತಿ ಅಂತ ಹೋಗಿ ಅಲ್ಲಿ ಮನೆಗೆ ಹೇಳಿದ್ದೆ. ಮಂಜಾಣ್ಣ ಒಂದ್ ಸ್ವಲ್ಪ ದುಡ್ಡು ಅದನ್ನ ಕಳಿಸ್ಕೊಟ್ಟ. ಮನೆಗೆ ಒಟ್ಟು ರೇಷನ್ ತಂದಕ್ಕಿದ್ದೆ. ನಮ್ ದೊಡ್ಡಣ್ಣ ಇನ್ನು ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬನು. ಆಮೇಲೆ ಮತ್ತೆ ಅಪ್ಪ ತಿಂಗಳ ಒಂದ್ಸಲ ಸಪ್ರೇಷನ್ ತಂದು ಕೊಡಬೇಕಾಗಿತ್ತು. ಇವತ್ತು ಬರೀ ಸಾಲಕ್ಕೆ ಕಟ್ಟೋದಾಗ್ಬಿಡ್ತು. ಹಿಂಗಾಗ್ತಾ ಜೀವನ ನಡೆಸ್ಕೊಂಡ್ ಬಂದ್ವಿ ಹೆಂಗ. ಅಲ್ಲಿ ಮೇಲೆ ಇಲ್ಲ ಇಲ್ಲಲ್ಲ ಬೇರ್ ಕಟ್ ಮಾಡೋದು ಅವೆಲ್ಲ ಅಲ್ಲಿ. ಉದಿನ ಕಡ್ಡಿ ಅವನು ಮಾಡಿದ್ವಿ. ಉದಿನ ಕಡ್ಡಿ ಅಂದ್ರೆ ಅದು ಟ್ರೈನಿಂಗ್ ಬಂತು ಸಂಘದಿಂದ. ಅದೇ ನಿಮ್ಗೆ ಅಷ್ಟೊಂದು ಕಷ್ಟ ಇತ್ತಲ್ಲ, ನೀವ್ ಅವಾಗ ಏನೇನ್ ಕೆಲಸ ಮಾಡಿದ್ರಿ? ಅವಾಗ ಏನ್ ಕೆಲಸ ಮಾಡ್ಲಿಲ್ಲ. ಆಮೇಲೆ ಎದ್ರ ಮನ್ಯಾಗ ಇದು ಕೂಲಿ ಯಾವ್ದು ಹೋಗೋದ್ ನೋಡಿ ಹೋದ್ರೆ ಏನಾರ ಆಗ್ಬೋದಲ್ಲ, ನಾನ್ ಎಷ್ಟ್ ದಿನ ಅಂತ ತವ್ರ ಮನ್ಯಾಗ ಇದ್ ಮಾಡೋದು ಅಂತ ಮೆಲ್ಕಂಗ ಹೋಗಕ್ ರೂಢಿ ಮಾಡಿದೆ. ಆದ್ರ ಕೆಲಸ ಮಾಡಕ್ ಆಗ್ಲಿಲ್ಲ. ಹೊಲ್ದಾರೆಲ್ಲ ಬೈಯರು. ಅದು 1 ದಿನ 2 ದಿನ ಮಾಡಿ ಬಂದು ಜ್ವರ ಹಚ್ಕೊಂಡ್ ಮಕ್ಕಂತಿದ್ದೆ. ಆಮೇಲೆ ಮತ್ ನಮ್ ದೊಡ್ಡಣ್ಣನ ಆಸ್ಪತ್ರೆಗೆ ತೋರಿಸಿದ್ ಮಾಡೋದು. ಏನೋ ಅಷ್ಟೆಲ್ಲ ಮಾಡ್ಕೊಂತ ಬಂದು ಕೊನೆಗೆ ಒಂದ್ ಹಂತಕ್ ಬಂದ್ವಿ.
ಇಲ್ಲಿಂದ ಬೇರೆ ಮನೆಗ್ ಶಿಫ್ಟ್ ಆದ್ವಿ. ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಹಂಗ ಮನಿಗ್ ರೇಷನ್ ಅದನ್ನ ತಂದ್ ಹಾಕಕತ್ತಿತ್ತು. ಅಷ್ಟೊತ್ತಿಗೆ ಅಂಗಡಿ ಇಟ್ವಿ. ಅಂಗಡಿಗೆ ಏನ್ ಅಷ್ಟ್ ಇದಾಗ್ಲಿಲ್ಲ. ಅಂಗಡಿಗೆ ಬರೀ ಹಾಕದಾತು ತೆಗಿಯೋದಾಗ್ಲಿಲ್ಲ. ಆಮೇಲೆ ಅದಾದ್ಮೇಲೆ ಅಲ್ಲಿಂದ ಮತ್ತೆ ಮಕ್ಳು ತಿಂದ ಇನ್ಯಾರು ತಿಂತಾರ, ಮಕ್ಳು ತಿಂದ ಅಲ್ಲಿ ಅಂಗಡಿ ಇಟ್ವಾ. ಆಮೇಲೆ ಅಲ್ಲಿ ನರ್ಸರಿ ಅವು ಹೊನ್ನಾಳಿದ್ವಲ್ಲ, ಅವ್ರ ಬಟ್ಟೆ ತೊಳ್ಕೊಡ್ತಿದ್ದೆ. ಬಟ್ಟಿ ತೊಳ್ಕೊಂಡು ಮನೆ ಕೆಲಸ ಮಾಡ್ಕೊಡ್ತಿದ್ದೆ ಅವ್ರಿಗೆ. ಅದೇ ಅವ್ರು ಒಂದ್ ಸ್ವಲ್ಪ ಅವ್ರಿಗೆ ಅಂದ್ರೆ ಯಾರಿಗೆ ಮತ್ತೆ ಕೆಳಗಿನ ಮನೆಯವ್ರಿಗೆ ನರ್ಸರಿ ಅವ್ರಿಗೆ ಒಂದ್ ಸ್ವಲ್ಪ ನರ್ಸರಿಯವ್ರಿಗೆ ಒಂದ್ ಸ್ವಲ್ಪ ಬಟ್ಟೆ ತೊಳ್ಕೊಡ್ತಿದ್ದೆ. ಅವರು ಬಟ್ಟೆ ತೊಳಸತಿಗೆ ಒಂದು 150-200 ರೂಪಾಯಿ ಕೊಡೋರು. ಅವಾಗ ಸಂಘಕ್ಕೆ ಸೇರ್ಕೊಂಡಿದ್ದೆ. ಸಂಘಕ್ಕೆ ದುಡ್ಡು ಕಟ್ಟಕ ಆಗ್ಲಿಲ್ಲ. ಧರ್ಮಸ್ಥಳ ಸಂಘದಾಗ ಸೇರ್ಕೊಂಡಿದ್ದೆ. ಅದ್ರಾಗ ಪದಾಧಿಕಾರಿ ಆದೆ. ಪದಾಧಿಕಾರಿಯಾಗಿ ಒಂದ್ 5 ಸಂಘಗಳು ನೋಡ್ಕೊಂಡ್ ಬರ್ತಾ ಇದ್ದೆ. ಅದನ್ನ ನೋಡಿ ಕೆಲಸ ಮಾಡೋದ್ ನೋಡಿ ನಾಗಪ್ಪ ಸರ್ ಅಂತ ಇದ್ರು. ಅವ್ರು ಬಂದು SP ಕೆಲ್ಸಕ್ಕೆ ಬರ್ತೀಯನಮ್ಮ ಅಂತ ಕರೆದ್ರು. ಮಾಡ್ಕೊಂಡ್ ಹೋಗಮ್ಮ ಕೊಗ್ನೂರಾಗ SP ಕೆಲ್ಸ ಐತಿ ಅಂತ. ಅವಾಗಿಂದ ಕೆಲ್ಸಕ್ಕೆ ಸೇರ್ಕೊಂಡೆ. ನಮ್ಮ ಅಪ್ಪನು ಖುಷಿ ಆದ. ಹೆಂಗ ಬಿಡು ಮತ್ತೆ ಅವ್ರು ಜೀವನ ಮಾಡ್ತಾರೆ ಯಾಕ ಅಂತ ಅವ್ರು ಖುಷಿ ಆದ್ರು. ಅವಾಗ ನಾನು ಸಾಕಿ ಪಟ್ಟ ಅವರಿಂದ ಅಲ್ಲಿಂದ ರೇಷನ್ ತರೋದು, ಇಲ್ಲೇ ಹೆಂಗ ಜೀವನ ಮಾಡ್ಬೋದು ಅಂತ ಒಂದು ಇದು ಧೈರ್ಯ ಬಂತು. ಆ ಧೈರ್ಯ ಬರಕ್ ಕಾರಣನ ಮಂಜುನಾಥ ಸ್ವಾಮಿ. ನನಗೆ ಅಲ್ಲಿ ಕೆಲಸ ಕೊಡತ್ತಿಗೆ ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಅವಾಗ ಒಂದ್ ಸ್ವಲ್ಪ ಸಾಲ ತೆಗೆದು ಮಾಡಿರೋ ಸಾಲಗಳು ತೀರ್ಸ್ಕೊಂತ ಬಂದ್ವಿ. ಧರ್ಮಸ್ಥಳ ಸಂಘ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಫೈನಲಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಗೈಸ್. ಇನ್ನು ಪಾರ್ಟ್ 2 ಬರುತ್ತೆ. ಪಾರ್ಟ್ 2ಗೆ ವೇಟ್ ಮಾಡ್ತಾ ಇರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ ಗೈಸ್. ಗುಡ್ ನೈಟ್, ಬಾಯ್ ಬಾಯ್.